ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷ ಬಿಗ್ ಬಾಸ್ ಮನೆ ನಿರ್ಮಾಣಕ್ಕೆ ಬೇಕಾಗುವ ಹಣ ಎಷ್ಟು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಯ ನಿರ್ಮಾಣಕ್ಕೆ ಕೋಟ್ಯಂತರ ರೂಪಾಯಿಗಳು ವೆಚ್ಚವಾಗುತ್ತದೆ ಎಂಬುದು ತಿಳಿದ ವಿಷಯ. ಪ್ರತಿ ಸೀಸನ್ಗೂ ಥೀಮ್ ಬದಲಾಗುವುದರಿಂದ ಮನೆಯ ವಿನ್ಯಾಸ ಮತ್ತು ವೆಚ್ಚವು ಬದಲಾಗುತ್ತದೆ. ಮನೆಯ ನಿರ್ಮಾಣ, ಒಳಾಂಗಣ ಅಲಂಕಾರ, ತಂತ್ರಜ್ಞಾನ, ಭದ್ರತೆ ಮತ್ತು ಸಿಬ್ಬಂದಿ ವೆಚ್ಚಗಳನ್ನು ಒಳಗೊಂಡ ಸಾಕಷ್ಟು ಹಣ ಖರ್ಚಾಗುತ್ತದೆ. ಬಿಗ್ ಬಾಸ್ ಶೋ ಈಗ ಸುದ್ದಿಯಲ್ಲಿದೆ. ಹಿಂದಿ ಮೊದಲಾದ ಭಾಷೆಗಳಲ್ಲಿ ಶೋ ಆರಂಭ ಆಗಿದೆ. ಕನ್ನಡದಲ್ಲಿ ಇನ್ನಷ್ಟೇ ಶೋ ಆರಂಭ ಆಗಬೇಕಿದೆ. ಈ ಕಾರ್ಯಕ್ರಮವು ಪ್ರೇಕ್ಷಕರಿಗೆ ಹೆಚ್ಚು ಇಷ್ಟ. ಎಲ್ಲ ಕಡೆಗಳಲ್ಲಿ ಬಿಗ್ ಬಾಸ್ ಮನೆಯ ವಿನ್ಯಾಸವು ಪ್ರತಿ ವರ್ಷ ಬದಲಾಗುತ್ತದೆ. ಅವರ ಥೀಮ್ ವಿಭಿನ್ನವಾಗಿರುತ್ತದೆ. ಆದರೆ ಪ್ರತಿ ಬಾರಿಯೂ ಬಿಗ್ ಬಾಸ್ ಮನೆಯನ್ನು ನಿರ್ಮಿಸಲು ಎಷ್ಟು ವೆಚ್ಚವಾಗುತ್ತದೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ನ ಪ್ರತಿ ಸೀಸನ್ನಲ್ಲಿಯೂ ಮನೆ ಕಟ್ಟಲು ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ಯಾರೂ ಬಹಿರಂಗಪಡಿಸುವುದಿಲ್ಲ. ಆದರೆ ಪ್ರತಿ ಸೀಸನ್ನಲ್ಲಿ ಅದಕ್ಕಾಗಿ ಭಾರಿ ಮೊತ್ತವನ್ನು ಖರ್ಚು ಮಾಡಲಾಗುತ್ತದೆ. ಇದು ಕೋಟ್ಯಾಂತರ ರೂಪಾಯಿಗಳಲ್ಲಿ ಎಂದು ಅಂದಾಜಿಸಲಾಗಿದೆ. ಮಾಧ್ಯಮ ವರದಿಗಳ ಪ್ರಕಾರ ಬಿಗ್ ಬಾಸ್ ಮನೆಯನ್ನು ಕೆಡವಿ ಪುನರ್ ನಿರ್ಮಿಸಲು ಸುಮಾರು 3 ಕೋಟಿಯಿಂದ 3.5 ಕೋಟಿ ರು ವೆಚ್ಚ ಆಗುತ್ತದೆ. ಇದರಲ್ಲಿ ಮನೆಯ ವಿನ್ಯಾಸ, ಸೆಟ್ನಲ್ಲಿನ ಬದಲಾವಣೆಗಳು, ಭದ್ರತೆ ಮತ್ತು ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಸಹಾಯಕ ಸಿಬ್ಬಂದಿ ಕೂಡ ಸೇರಿದ್ದಾರೆ. ಮನೆ ಕಟ್ಟಲು ಸುಮಾರು 500 ರಿಂದ 600 ಕಾರ್ಮಿಕರು 6 ತಿಂಗಳುಗಳ ಕಾಲ ಕೆಲಸ ಮಾಡುತ್ತಾರೆ. ಇನ್ನು ಥೀಮ್ಗೆ ಅನುಗುಣವಾಗಿ ಮನೆಯನ್ನು ಬದಲಾಯಿಸಬೇಕಾಗುತ್ತದೆ. ಮನೆ ಕಟ್ಟುವ ವೆಚ್ಚವು ಪ್ರತಿ ವರ್ಷವೂ ಬದಲಾಗುತ್ತದೆ. ಏಕೆಂದರೆ ಶೋ ಥೀಮ್ ಪ್ರತಿ ಸೀಸನ್ನಲ್ಲಿ ವಿಭಿನ್ನವಾಗಿರುತ್ತದೆ. ಅದಕ್ಕೆ ಅನುಗುಣವಾಗಿ ಮನೆಯ ಲುಕ್ ಬದಲಾಗುತ್ತದೆ. ಅಂದರೆ ಮನೆಯು ಅದರ ವಿಷಯಕ್ಕೆ ಅನುಗುಣವಾಗಿ ರೂಪಾಂತರಗೊಳ್ಳುತ್ತದೆ. ಕಲಾ ನಿರ್ದೇಶಕರು ಒಳಾಂಗಣವನ್ನು ವಿನ್ಯಾಸಗೊಳಿಸುತ್ತಾರೆ. ಒಳಾಂಗಣವನ್ನು ಅಲಂಕರಿಸಲು ಬಹಳಷ್ಟು ಹಣ ಖರ್ಚು ಮಾಡಲಾಗುತ್ತದೆ. ಮನೆಯಲ್ಲಿ ತಂತ್ರಜ್ಞಾನ ಮತ್ತು ಭದ್ರತೆ ಒಂದು ದೊಡ್ಡ ಸಮಸ್ಯೆಯಾಗಿದೆ. ನಿರಂತರ ಮೇಲ್ವಿಚಾರಣೆಗಾಗಿ ಹಲವು ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತದೆ. ಕಾರ್ಯಕ್ರಮವನ್ನು ನಡೆಸಲು ದೊಡ್ಡ ಸಹಾಯಕ ಸಿಬ್ಬಂದಿ ಕೂಡ ಅಗತ್ಯವಿದೆ. ಲಾಜಿಸ್ಟಿಕ್ಸ್ ಮತ್ತು ನಿರ್ವಹಣೆಗೂ ಸಹ ಸಾಕಷ್ಟು ವೆಚ್ಚಗಳು ಬೇಕಾಗುತ್ತವೆ. ಅದರಲ್ಲಿ ಸೆಟ್ಗಳ ನಿರ್ವಹಣೆ ಮತ್ತು ಸ್ಪರ್ಧೆಗಳ ನಿರ್ವಹಣೆಯೂ ಸೇರಿ. ವರದಿಯ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಅಳವಡಿಸಲಾದ ಕ್ಯಾಮೆರಾಗಳನ್ನು ಬಾಡಿಗೆಗೆ ಪಡೆಯಲಾಗುತ್ತದೆ. ಬಿಗ್ ಬಾಸ್ ಸೀಸನ್ ಮುಗಿದ ನಂತರ ಈ ಕ್ಯಾಮೆರಾಗಳನ್ನು ಮರಳಿಸಲಾಗುತ್ತದೆ. ಅಡುಗೆ ಮನೆಯ ವಸ್ತುಗಳನ್ನು ಗೋದಾಮಿಗೆ ಕಳುಹಿಸಲಾಗುತ್ತದೆ. ಇವುಗಳಲ್ಲಿ ರೆಫ್ರಿಜರೇಟರ್ಗಳು, ಓವನ್ಗಳು, ಗ್ಯಾಸ್ ಸ್ಟವ್ಗಳು ಮತ್ತು ಪಾತ್ರೆಗಳು ಸೇರಿವೆ. ಗುಣಮಟ್ಟ ಮತ್ತು ನೈರ್ಮಲ್ಯದ ಕಾರಣಗಳಿಂದಾಗಿ ಈ ವಸ್ತುಗಳನ್ನು ಮರುಬಳಕೆ ಮಾಡಲಾಗುವುದಿಲ್ಲ. ಬಿಗ್ ಬಾಸ್ ಬೆಡ್, ಹಾಸಿಗೆ ಪ್ರತಿ ಸೀಸನ್ನಲ್ಲೂ ಬದಲಾಗುತ್ತವೆ. ಹೊಸ ಬೆಡ್ ನಿರ್ಮಾಣ ಮಾಡಲು ಕುಶಲಕರ್ಮಿಗಳು ಸೆಟ್ಗೆ ಬರುತ್ತಾರೆ. ಹಳೆಯ ಹಾಸಿಗೆಗಳನ್ನು ಮರುಬಳಕೆ ಮಾಡುವುದಿಲ್ಲ. ಸೊ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.